ಆಗ್ತಾ ಇರೋಂಥದ್ದು ಇವತ್ತು ಶಾಸಕರಿಗೆ ಯಾವ ರೀತಿ ನಡ್ಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಕೊಡ್ತೇನೆ. ಮೊನ್ನೆ ಒಂದು ಫ್ಲೆಕ್ಸ್ ಗಲಾಟೆಯಲ್ಲಿ ಒಂದು ಸಾವಾಯಿತು ಬಳ್ಳಾರಿನಲ್ಲಿ. ಆ ಫ್ಲೆಕ್ಸ್ ಅನ್ನೋದ್ರನ್ನ ಈ ಫ್ಲೆಕ್ಸ್ಗಳಿಂದ ಏನೇನ್ ಆಗ್ತಾ ಇದೆ ಹೇಳಿದ್ರಲ್ಲ, ಈಗ ನಾನು ಏನ್ ಮಾತಾಡ್ಲಿ? ನಾನು ಏನ್ ಮಾತಾಡ್ಲಿ? ಅಲ್ಲ ಸರ್, ಒಂದ್ ನಿಮಿಷ ಸಭಾಧ್ಯಕ್ಷ. ಅಶೋಕಣ್ಣನು ಹೇಳಿದ್ರು, ಅದನ್ನೇ ಹೇಳ್ತಾ ಇರೋದು. ಅದನ್ನೇ ನೀವು ಮತ್ತೆ ಅಲ್ಲಪ್ಪ, ನಾನು ಹೇಳ್ತಾ ಇರೋದು ಅದೇನೆ. ಒಂದು ಫ್ಲೆಕ್ಸ್ಗಳಿಂದ ಇವತ್ತು ಯಾಕೆ ಹೋಯ್ತೀರಾ? ಮೊನ್ನೆ ಕೋಲಾರಲ್ಲಿ ಒಂದು ಫ್ಲೆಕ್ಸು ಕಿತ್ತಾಕಿದ್ದಕ್ಕೆ ಒಂದು DC ನ ಬೈದಿರೋದು ಪ್ರಕರಣಗಳು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲೂ ಒಂದು ಫ್ಲೆಕ್ಸ್ ಗಲಾಟೆಗಳು ನಮ್ಮ ಕ್ಷೇತ್ರದಲ್ಲೂ ಇದೇ ಆಗ್ತಾ ಇದೆ. ಫ್ಲೆಕ್ಸ್ ಗಲಾಟೆಗಳಿಗೋಸ್ಕರ ಇವತ್ತು ನಮ್ಮದು ಇದಕ್ಕಿಂತ ಬಹಳ ವರ್ಷಾಗಿ ತಯಾರಾಗ್ತಾ ಇದೆ. ನಾನೊಬ್ಬ ಶಾಸಕ, ನಾನು ರಸ್ತೆನಲ್ಲಿ ಓಡಾಡ್ತಾ ಇದ್ರೆ ಮೊಟ್ಟೆ ಹೊಡೆಯೋದು, ಶರ್ಟ್ ಹರಿಯೋದು, ಮಸಿ ಬಳಿಯೋದು, 1-2 ಅಲ್ಲ, ಇದೆಲ್ಲ ಆಗ್ತಾ ಇದೆ. ಆದ್ರೆ ರಕ್ಷಣೆ ಕೊಡ್ಬೇಕಾದ್ರೆ ತಾವು ಕೊಡಬೇಕು. ನಮ್ಮನ್ನು 224 ಜನಕ್ಕೆ ರಕ್ಷಣೆ ಮಾಡೋದು ತಮ್ಮ ಕೆಲಸ. ನಾವು ನಿಮ್ಮ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ಬೇಕು? ಇದೆಲ್ಲ ಆಗ್ತಾ ಇದೆ. ದಯವಿಟ್ಟು ಈ ಫ್ಲೆಕ್ಸ್ಗಳಿಂದ ಆಗಬಾರ್ದು ಅನಾಹುತಗಳಾಗ್ತೈತೆ. ಹಂಗಾಗಿ ಫಸ್ಟ್ ಇದನ್ನ ಬ್ಯಾನ್ ಮಾಡಿಸಿ, ಫ್ಲೆಕ್ಸ್ನ. ಗಲಾಟೆಗಳು ತಪ್ಪತ್ತೆ, DC ಗಳು ಬೈಯೋದು ತಪ್ಪತ್ತೆ, ಮರ್ಡರ್ಗಳು ತಪ್ಪತ್ತೆ. ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಅನಾಹುತಗಳನ್ನ ತಪ್ಪಿಸೋಂಥದ್ದು. ನೋಡಿ, ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ 138 ಬಾರ್ಗಳಾಗಿದೆ. ಬಾರ್ಗಳು CL7 ಅಂತ ಒಂದಾಗತ್ತೆ. ಅದನ್ನ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಹೋಗಿದೆ, ಮುಚ್ಚೋಕೆ ಹೋಗ್ತಾರೆ. ಮುಚ್ಚೋಕೆ ಹೋದ್ರೆ ಹೆಣ್ಣು ಮಕ್ಕಳು, ಇಲ್ಲೆಲ್ಲ ನಮ್ಮ ಯಜಮಾನರು ವಯಸ್ಸು ಮಕ್ಕಳು ಸ್ಟೂಡೆಂಟ್ಗಳಿದ್ದಾರೆ ಅಂದರೆ ಅವ್ರ ಮೇಲೆ FIR ಆಗ್ತಾರೆ. ಬಾರ್ ಮುಚ್ಚಿ ಅಂದಿದ್ದಕ್ಕೆ FIR, ಬರೀ ಹೆಣ್ಣು ಮಕ್ಕಳ ಮೇಲೆ. ಎಷ್ಟು ಮಾತ್ರ ಕಾನೂನು? ಬಾರ್ಗಳು ತೆಗೆಯೋದು ತಪ್ಪಿಲ್ಲ, CL7. ಸಭಾಧ್ಯಕ್ಷರನ್ನೊಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರೆದು ಬಾರ್ ಅಂಡ್ ರೆಸ್ಟೋರೆಂಟ್ CL7 ಕಾನೂನು ಏನ್ ಹೇಳುತ್ತೆ ಆ ಕಾಪಿ ಕೊಡ್ರಿ ಅಂತ ಕೇಳಿದೆ. ಕಾಪಿ ಕೊಟ್ಟಿಲ್ಲ. ರೈಟಿಂಗಲ್ಲಿ ಕೊಟ್ಟಿಲ್ಲ. ಕೊನೆಗೆ 1380 RT ಅರ್ಜಿಗಳನ್ನ ಹಾಕಿದ್ದೀನಿ. ಒಟ್ಟು 10 ಇಲಾಖೆ ಬರ್ತವೆ ಒಂದು CL7 ಪರ್ಮಿಷನ್ ಕೊಡಕ್ಕೆ. 10 ಇಲಾಖೆಯವರು ಇವತ್ತವರೆಗೂ ನನಗೊಂದು ರಿಪ್ಲೈ ಕೊಟ್ಟಿಲ್ಲ. RTIನಲ್ಲಿ ಕೊಡ್ತಾ ಇಲ್ಲ. ಲೆಕ್ಕ ಹಾಕೊಳ್ಳಿ. ಅಲ್ಲಿನ ನಿಯರೆಸ್ಟ್ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರು ಯಾರು ಕೇಳೋರಿಲ್ಲ. 12 ಗಂಟೆವರೆಗೂ ತೆಗೆದ್ರು ಕೇಳೋರಿಲ್ಲ. ಎಲ್ಲಿದೆ ಸಭಾಧ್ಯಕ್ಷರೇ? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರು ನಗರ ಎಲ್ಲಿಗೋಗಿ ನಿಲ್ತಾ ಇದೆ? ಒಂದು ಕ್ಷೇತ್ರದಲ್ಲಿ, ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 138 ಬಾರ್ಗಳು. ಒಂದೇ ಕ್ಷೇತ್ರ ನಾನು ಹೇಳ್ತಾ ಇರೋದು. ತಗೊಳ್ಳಿ, ಹೇಳ್ತೀನಿ. 10 ಇಲಾಖೆ ತಮಗೆ ಗೊತ್ತಿರಬೇಕು ಎಷ್ಟು ಇಲಾಖೆ ಒಂದು ಬಾರ್ ರೆಸ್ಟೋರೆಂಟ್ ಕೊಡೋದಕ್ಕೆ ಸಂಬಂಧಪಡ್ತಾರೆ ಅನ್ನೋದಕ್ಕೆ. ಅಬಕಾರಿ ಇಲಾಖೆ, ಆರೋಗ್ಯಾಧಿಕಾರಿಗಳ ಇಲಾಖೆ ಟ್ರೇಡ್ ಲೈಸೆನ್ಸು, GBI ವಿಭಾಗದ ಡಿವಿಷನ್ ಅವ್ರು ಕೊಡಬೇಕು, ಟೌನ್ ಪ್ಲಾನಿಂಗ್ ಅವ್ರು ಕೊಡಬೇಕು, ಬೆಸ್ಕಾಂ ಅವ್ರು ಕೊಡಬೇಕು, BWSSB ಅವ್ರು ಕೊಡಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡಬೇಕು, ಫೈರ್ ಡಿಪಾರ್ಟ್ಮೆಂಟ್ ಕೊಡಬೇಕು, ಸಬ್ ರಿಜಿಸ್ಟರ್ ಕೊಡಬೇಕು. ಸಬ್ ರಿಜಿಸ್ಟರ್ ಯಾಕೆ ಗೊತ್ತಾ ಸಭಾಧ್ಯಕ್ಷರೇ? ರೆಸಿಡೆನ್ಷಿಯಲ್ ರೋಡ್ ಇರ್ತದೆ, ರೆಸಿಡೆನ್ಷಿಯಲ್ ಏರಿಯಾ ಇರುತ್ತೆ, ಅಲ್ಲಿ ಕಮರ್ಷಿಯಲ್ಲು CL7 ಕೊಡ್ತಾರೆ. ಲೆಕ್ಕ ಹಾಕೊಳ್ಳಿ. ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ಅಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಇರೋದು, ಪ್ರಾಪರ್ಟಿನೇ ರೆಸಿಡೆನ್ಷಿಯಲ್ಲು. ಅಲ್ಲೂ ಹಿಂಗೆ ನಡೀತಾ ಇದೆ. ತಹಸೀಲ್ದಾರ್ ಅವರು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡಬೇಕು ಅಂದರೆ ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಬೇಕು, ಮಾಡಿಲ್ಲ. ಮೊನ್ನೆ ತಾವು ಮೀಡಿಯಾದಲ್ಲಿ ನೋಡಿದ್ರಿ, ಒಬ್ಬರು DC ಅವ್ರ ಬಗ್ಗೆ, ಹಗರಣದ ಬಗ್ಗೆ ಏನೋ ಭ್ರಷ್ಟಾಚಾರ ಅದು ಇದು ಅಂತ. ಸಭಾಧ್ಯಕ್ಷರೇ, ಇಷ್ಟು ಇಲಾಖೆಗಳು ಇದಕ್ಕೆ ಶಾಮೀಲು. ಸಿಕ್ಕಿರೋದು ಒಬ್ರು, ಹೇಳಿರೋದು ಒಬ್ರು, ಅನುಭವಿಸಿದ ಒಬ್ರು. ಆದರೆ 10 ಇಲಾಖೆಗಳಿಗೂ ಹಂಚೋಗತ್ತೆ. ಎಲ್ಲಿಗೆ ಹೋಗ್ತಾ ಇದ್ವಿ ನಾವು? ದಯವಿಟ್ಟು ಇನ್ನು ಮುಂದಕ್ಕಾದ್ರೂ ಕಾನೂನನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಿಸ್ಬೇಕು. ಸಭಾಧ್ಯಕ್ಷರೇ, ನಾನೊಬ್ಬ ಶಾಸಕನಾಗಿ ನನಗೆ ಗನ್ ಮ್ಯಾನ್ ಬೇಕು ಅಂತ ಎಲ್ಲಿವರೆಗೂ ಹೋಗ್ಬೇಕು? ನಾನು ತಮ್ಮವರೆಗೂ ಬರಬೇಕು, ಗೃಹ ಮಂತ್ರಿಗಳ ಹತ್ರಕ್ಕೆ ಹೋಗ್ಬೇಕು, ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರು ನನಗೆ ಗನ್ ಮ್ಯಾನ್ ಕೊಟ್ಟಿಲ್ಲ, ಗೃಹ ಮಂತ್ರಿಗಳಿಗೆ ಕೊಟ್ಟರು ಕೊಟ್ಟಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನು ಆದೇಶ ಕೇಳಿದ್ದೀನಿ. ನನಗೆ ಪ್ರಾಣ ಭಯ ಇದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವುದೇ ಸಮಯದಲ್ಲಿ ನನಗೇನು ಬೇಕಾದ್ರೂ ಆಗ್ಬೋದು.
ಆದರೂ ಕೊಟ್ಟಿಲ್ಲ. ಏನೋ ಮುಖ್ಯಮಂತ್ರಿಗಳು ಅವ್ರು ಚೆನ್ನಾಗಿರಲಿ, ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡಿದೆ, ಅಣ್ಣ ನಿಮ್ಮ ಜೊತೆ ನಾನು ಒಂದು 5 ವರ್ಷ ಕೆಲಸ ಮಾಡಿದ್ದೇನೆ, ಇಂಥ ನನ್ನ ಪರಿಸ್ಥಿತಿಗೆ ಗನ್ಮ್ಯಾನ್ ಕೊಟ್ಟಿಲ್ಲ ಅಂತ ಕೇಳಿದೆ. ಕೊಟ್ಟಿಲ್ವ ಅಂತ ಪಕ್ಕದಲ್ಲಿ ಎನ್ಕ್ವೈರಿ ಮಾಡಿದಾಗ ಕೊಟ್ಟಿಲ್ಲ ಅಂತ ಹೇಳಿದ್ರು. ಮಾರನೇ ದಿನನೇ ನನಗೆ ಗನ್ಮ್ಯಾನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಕೈ ಮುಗಿದು ಕೇಳ್ಕೊತೀನಿ, ನನಗೆ ಸಹಾಯ ಮಾಡಿದ್ದಾರೆ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಆದರೆ ಅಲ್ಲಿ ಬಂದು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸೋತೋಗಿರೋರೇ ಇಲ್ಲಿ MLA ಅಂತಾರೆ. ಏನು ಮಾಡ್ಬೇಕು ಸಭಾಧ್ಯಕ್ಷರೇ? ನಾನು ಯಾರಿಗೆ ಹೇಳಬೇಕು? ಸೋತೋಗಿರೋರು MLA ಅಂತ ಹೇಳಬೇಕು ಅಂದರೆ ಅಧಿಕಾರಿಗಳು ಹೋಗಿ ರಿಪೋರ್ಟ್ ಮಾಡ್ತಾರೆ, ಸೋತೋಗಿರೋರು ಬರೀತಾರೆ, ಕೂಡಲೇ ವರ್ಗಾವಣೆ ಮಾಡಿ, ಕೂಡಲೇ ಆದೇಶ ನೀಡಿ, ಕೂಡಲೇ ರದ್ದುಪಡಿಸಿ. ಅಂದರೆ ಜನಪ್ರತಿನಿಧಿ, ಜನಗಳು ಆಯ್ಕೆ ಮಾಡಿರೋರು ಪರಿಸ್ಥಿತಿ ಹಿಂಗಾದ್ರೆ ಏನಾಗುತ್ತೆ? ಯಾಕೆ ಹಿಂಗೆ ನಡ್ಕೋಬೇಕು? ದೇವರು ಹಣೆಯಲ್ಲಿ ಯಾರಿಗೇನು ಬರ್ತಿರ್ತಾನೋ ಅದಾಗತ್ತೆ. ಇಲ್ಲಿ ಯಾರು ಬಯಸಿದ್ದೆಲ್ಲ ಬರಲ್ಲ, ಬರೆದಿರ್ತಾನೆ ಯಾವಾಗ ಏನೇನು ಆಗಬೇಕು ಅಂತ. ಅರ್ಥ ಮಾಡಿಕೊಂಡು ಒಂದು 4 ಜನಕ್ಕೆ ಸಹಾಯ ಮಾಡೋಂಥ ಮನೋಭಾವ ಬೆಳೆಸ್ಕೊಳ್ಳಿ. ತೊಂದರೆ ಮಾಡಿ ಒಬ್ರಿಗೆ ಹಿಂಸೆ ಕೊಟ್ಟು ಆ ಹಿಂಸೆನಲ್ಲಿ ಆನಂದ ಪಡೋಂಥದ್ದು ಆಗಬಾರ್ದು. ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಸಭಾಧ್ಯಕ್ಷರೇ, ಕೆಲಸಗಳಾಗ್ತಾ ಇಲ್ಲ. ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ನಾವೇನು ಮಾಡೋದು, ನಿಮ್ಮ ಕ್ಷೇತ್ರ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ. ಎಲೆಕ್ಷನಲ್ಲಿ ಯಾವುದೋ ಕೆಲವು ಏರಿಯಾಗಳನ್ನ ಸೆನ್ಸಿಟಿವ್ ಅಂತ ಕೇಳಿರ್ತೀವಿ, ಕೆಲವು ಏರಿಯಾ ಸೆನ್ಸಿಟಿವ್ ಬೂತ್ ಅಂತ ಕೇಳಿರ್ತೀವಿ. ಆದರೆ ಅಧಿಕಾರಿಗಳು ಹೇಳ್ತಾರೆ ನಿಮ್ಮ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಭಾಳ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ. ಸಭಾಧ್ಯಕ್ಷ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಟ್ಟು ಇಲ್ಲಿವರೆಗೂ ಎಷ್ಟು ಜನ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಿರ್ಬೋದು ಹೇಳಿ ನೋಡೋಣ? ಸಸ್ಪೆಂಡ್ ಆಗ್ತಾನೆ ಅವರೇ. ಒಂದು ಚೇರ್ ಖಾಲಿ ಇದೆ, ಯಾರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಕೆಲಸ ಮಾಡೋಕೆ ಎದುರ್ಕೊಂಡು ಬರ್ತಾ ಇಲ್ಲ. ಅಲ್ಲಿ ಬಂದರೆ MLA ಮೇಲೆ ಕೇಸ್ ಹಾಕ್ತೀಯಾ? MLA ಮೇಲೆ ರೇಪ್ ಕೇಸ್ ಹಾಕ್ತೀಯಾ? ನಿನಗೆ ಪೋಸ್ಟಿಂಗ್ ಕೊಡ್ತೀವಿ. ಯಾರು ಬರ್ತಾ ಇಲ್ಲ. ಏನು ಮಾಡಲಿ? ಇಸ್ಪಿಟ್ ಕ್ಲಬ್ಗಳು ಕೇಳೋರ್ ಗತಿ ಇಲ್ಲ, ಬಾರ್ಗಳು ಕೇಳೋರ್ ಗತಿ ಇಲ್ಲ, ಪಬ್ಗಳು ಕೇಳೋರ್ ಗತಿ ಇಲ್ಲ. ಎಲ್ಲಿಗೆ ಹೋಗಿ ನಿಲ್ತಾ ಐತೆ ಸಭಾಧ್ಯಕ್ಷರೇ? ದಯವಿಟ್ಟು ತಾವು ಭಾಳ ಪ್ರಾಮಾಣಿಕವಾಗಿ ಎಲ್ರಿಗೂ ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ದೀರಾ. ಈ ನನ್ನ ಕಷ್ಟನ ಅರ್ಥಕೊಂಡು ಈಗಲೂ ನಾನು ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಮುಖ್ಯಮಂತ್ರಿ ಒಂದು ಶಾಸಕನಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಿಲ್ಲ. ದಯವಿಟ್ಟು ಇನ್ನು ಮುಂದಕ್ಕಾದರೂ ಕಾನೂನು ಸುವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಗಲಾಟೆಗಳು ಏನು ಸಭಾಧ್ಯಕ್ಷರೇ? ಕಲ್ಲು ಹೊಡೆಯೋದು, ಮೊಟ್ಟೆ ಹೊಡೆದ್ರೆ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ, ಕಾರ್ ಹೊಡೆದಾಕ್ತಾರೆ ಕಂಪ್ಲೇಂಟ್ ತಗೊಳ್ಳಲ್ಲ. ಈ ಥರ ನಾವು ಒಂದು MLA ಹಿಂಸೆ ಕೊಡೋದು ಮಾಡ್ಬೋದಾ? ಈ ಥರ ಒಂದು ಇತಿಮಿತಿ ಬೇಡವಾ ಅದಕ್ಕೂ? ದಯವಿಟ್ಟು ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ತಾವು ರಕ್ಷಣೆಗೆ ಬರಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ. ಹಂಗೆ ಮುಖ್ಯಮಂತ್ರಿಗಳು ಇವಾಗ ಇದ್ದಿದ್ರೆ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೆ, ರಕ್ಷಣೆ ಕೊಡಿ ನನಗೆ.